ಇಬ್ಬರು ಸಹೋದರಿಯರ ಅನುಮಾನಾಸ್ಪದ ಸಾವು. ಮಾವಿನ ಹಣ್ಣು ತಿಂದು ಅಸ್ವಸ್ಥರಾಗಿ ಸಾವನ್ನಪ್ಪಿದ್ರ. ಬೀದರ್ ಮೂಲದ ಇಬ್ಬರು ಸಹೋದರಿಯರು ಹೈದರಾಬಾದ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಶೆಂಬಳ್ಳಿ ಗ್ರಾಮದ ಸಹೋದರಿಯರು ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಾಯಿ ಇಂದುಮತಿ ಹಾಗೂ ಒಟ್ಟು 5 ಜನ ಹೆಣ್ಣು ಮಕ್ಕಳು ಹೈದರಾಬಾದ್ನಲ್ಲಿ ವಾಸವಾಗಿದ್ರು. ಮನೆಯಲ್ಲೇ ಊಟ ಮಾಡಿದ ಬಳಿಕ ಸಂಬಂಧಿಕರು ತಂದಿದ್ದ ಮಾವಿನ ಹಣ್ಣನ್ನ ಕುಟುಂಬಸ್ಥರು ತಿಂದಿದ್ದಾರೆ. ಮಾವಿನ ಹಣ್ಣು ತಿಂದ ನಂತರ ತಾಯಿ ಇಂದುಮತಿ ಹಾಗೂ 5 ಜನ ಹೆಣ್ಣುಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇನ್ನು ಅಸ್ವಸ್ಥರು ಕೂಡಲೇ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಹೋದರಿಯರಿಬ್ಬರು ಸಾವನ್ನಪ್ಪಿದ್ದಾರೆ. ತಾಯಿ ಇಂದುಮತಿ ಹಾಗೂ ಮತ್ತೊಬ್ಬ ಸಹೋದರಿ ಚಿಕಿತ್ಸೆ ಬಳಿಕ ಚೇತರಿಸಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಸಂಬಂಧಿಯಾದ ಸಂಗೊಂಡ ಮೇತ್ರೆ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ್ದು, ಮೇತ್ರೆ ಕುಟುಂಬ ಬಡ ಕುಟುಂಬವಾಗಿದ್ದು ಸಹೋದರಿಯರ ಸಾವಿನಿಂದ ದೊಡ್ಡ ಆಘಾತ ಉಂಟಾಗಿದೆ. ಸರ್ಕಾರ ಈ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಬೇಕೆಂದು ಆಗ್ರಹಿಸಿದ್ರು. ಇಬ್ಬರು ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ. ಒಬ್ಬರು ICU ಅಲ್ಲಿದ್ದಾರೆ. ಸೊ ಈ ಘಟನೆ ಯಾಕಂತಂದರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತು ಸಂಧ್ಯಾರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತೊಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗೆ ಅವಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟು ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ಸಂಧ್ಯಾರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಸೊ ಇವಾಗ ವಿಜಯಶ್ರೀ ಅಂತ ಅವಳು ICU ಅಲ್ಲಿದ್ದಾರೆ. ಸೊ ಇವರಿಗೆ ಆಲ್ಮೋಸ್ಟ್ ಇವಾಗ 10 ಲಕ್ಷ ರೂಪಾಯಿ ಹೋಗಿದೆ. ಆ ಫ್ಯಾಮಿಲಿ ತುಂಬ ಬಡ ಕುಟುಂಬದವರು, ಅವರಿಗೆ ಫೈನಾನ್ಷಿಯಲಿ ಭಾಳ ಪೂರ್ ಕಂಡೀಷನ್ ಇದೆ. ಸೊ ಈಗ ನಾವು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿ ಅವರಿಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ವಿ, ಆದರೆ 2 ಜೀವ ಉಳಿಲಿಲ್ಲ. ಸೊ ಇದ್ರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾವಿನ ಹಣ್ಣು ತಿಂದ್ಬಿಟ್ಟು 2 ಸಡನ್ನಾಗಿ ಡೆತ್ ಆಗಿದೆ ಅಂತಂದರೆ ಇದರಲ್ಲಿ ತುಂಬ ಅನುಮಾನ ಬರ್ತಾ ಇದೆ. ಸೊ ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ಆ ಹೋದ ಜೀವಗಳಿಗೆ ಅಟ್ಲೀಸ್ಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಆಮೇಲೆ ಇನ್ನು ಉಳಿದಿರೋಂತಹ ವಿಜಯಶ್ರೀ ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾಳೆ. ಸೊ ಅವಳಿಗೆ ಹಣ ಸಹಾಯದ ತುಂಬ ಇವಾಗ ನೆಸಸರಿ ಇದೆ. ಸೊ ನಾವು ಕೇಳ್ಕೊಳ್ಳೋದು ಏನಂತಂದರೆ ಸರ್ಕಾರ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ಒಂದು ಹಣ ಸಹಾಯ ಅಥವಾ ಅವರಿಗೆ ಹೆಲ್ತ್ಗೋಸ್ಕರ ಇನ್ನೂ ಏನಾದರೂ ಹೈಯರ್ ಹಾಸ್ಪಿಟಲ್ಗೆ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಅವರನ್ನು ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸ ಆಗಬೇಕು. ಅದೇನೇ ಆಗಲಿ, ಸಹೋದರಿಯರಿಬ್ಬರ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೀದರ್.